ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇಬ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಗಾರ್ಗಾ ಚಿತ್ರನೂ ಕೂಡ ಅದೇ ರೀತಿಯಾಗಿ ಹಬ್ಬದ ಸಡಗರ ತರನೇ ಶುರುವಾಗ್ಲಿ ಅಂತ ಹೇಳಿ ಒಂದು ಹಬ್ಬದ ಪ್ರಯುಕ್ತ ಈ ಒಂದು ಇಂಟರ್ವ್ಯೂನ ಮಾಡ್ತಾ ಇದ್ವಿ. ಬಟ್ ಗಾರ್ಗಾ ಅದ್ರ ಜೊತೆಗೆ ಸಂಕ್ರಾಂತಿ ಹಬ್ಬ ಈ ಎರಡನ್ನು ನೀವು ಒಟ್ಟಿಗೆ ಕೂಡಿಸ್ಬಿಟ್ಟು ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ? ಸರ್ ಇದೇ ಹಬ್ಬ ಸರ್ ನಮ್ಗೆ. ಓಕೆ, ಸಂಕ್ರಾಂತಿ ಹಬ್ಬ, ಗಾರ್ಗಾ ಹಬ್ಬ, ಗಾರ್ಗಾನೇ ನಮ್ ಹಬ್ಬ. ಓಕೆ. ಸೊ ಅರುಣ್ ರಾಮ್ ಪ್ರಸಾದ್ ಅವರು ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು? ಎಲ್ಲಿಂದ ಶುರು ಮಾಡಿದ್ರಿ ನಿಮ್ಮ ಜರ್ನಿನ? ನಮಗೆ ಗೊತ್ತು ಹೆಸರಾಂತ ಪ್ರೊಡ್ಯೂಸರ್ನ ಮಗ, ಅಶ್ವಿನಿ ಸಂಸ್ಥೆಯ ಓನರ್ ಆಗಿದ್ರಿ, ಅಂಡ್ ಅದ್ರ ಜೊತೆಗೆ ಇವಾಗ್ಲೂ ಕೂಡ ಒಂದು ಆಡಿಯೋ ಕಂಪ್ನಿ ಇದೆ, ಅದ್ರ ಜೊತೆಗೆ ಇವಾಗ ಆರ್ಟಿಸ್ಟ್ ಆಗಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ, ಈ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಸರ್ ನಾನು ಓದುವಾಗ್ಲೇ ಡಿಸೈಡ್ ಆಗಿದ್ದು ಸರ್, ಆದ್ರೆ ಆರ್ಟಿಸ್ಟ್ ಆಗ್ಬೇಕು, ಒಳ್ಳೆ ಆರ್ಟಿಸ್ಟ್ ಆಗ್ಬೇಕು. ನಾಟ್ ಅನ್ ಹೀರೋ, ಆರ್ಟಿಸ್ಟ್. ಸರ್ ವಾಟ್ ಇಸ್ ದ ಡಿಫರೆನ್ಸ್ ಸರ್? ಹೀರೋಯಿಸಮ್ ಅಂತ ಕೇಳೋದು ನಮಗೆ ಒಂದು ಸ್ಟಾರ್ ಪಟ್ಟ ಬರುತ್ತೆ, ಅದ್ರ ಜೊತೆಗೆ ಫ್ಯಾನ್ ಫಾಲೋಯಿಂಗ್ಸ್ ಇರುತ್ತೆ. ಸರ್ ಆರ್ಟಿಸ್ಟ್ಗೂ ಇರ್ತಾರೆ ಸರ್, ಆರ್ಟಿಸ್ಟ್ ಇರ್ತಾರೆ ಸರ್. ಅಂದ್ರೆ ನಾವು ಸೆಲೆಕ್ಟ್ ಮಾಡೋ ಕತೆ ಮೇಲೆ, ನನಗೆ ಕತೆ ತುಂಬಾ ಇಂಪಾರ್ಟೆಂಟ್. ಲೈಕ್ ಹೀರೋಯಿಸಮ್, 4 ಜನ ಓಡಿಯೋದು, ಅದು ಬರುತ್ತೆ ಕತೆ ಒಳಗಡೆ ಬಂದ್ರೆ ಅದನ್ನು ಮಾಡೋಣ, ಅದಕ್ಕೂ ತಯಾರಿ ಮಾಡ್ಕೊಂಡಿದೀವಿ. ಬಟ್ ಯಾವತ್ತು ಕತೆ ಹೀರೋ ಇರೋ ಒಂದು ಸಬ್ಜೆಕ್ಟ್ನೇ ನಾನು ಸೆಲೆಕ್ಟ್ ಮಾಡ್ಕೊಬೇಕು ಅಂತ ತುಂಬಾ ಚಿಕ್ಕ ವಯಸ್ಸಿನ ಆಸೆ. ಸ್ಕೂಲಿಂಗ್ ಮುಗಿಸಿ ನೀನಾಸಮ್ಗೆ ಹೋದೆ. ನೀನಾಸಮ್ ಅಂದ್ರೆ ಕರೆಕ್ಟ್ ಬರ್ಬೇಕು ಅಂದ್ರೆ ಸುಮ್ನೆ ಹಂಗೆ ಬರಕ್ಕಾಗಲ್ವಲ್ಲ. ಪ್ರೊಡ್ಯೂಸರ್ ಇದಾರೆ, ನಮ್ಮ ಅಪ್ಪ ಪ್ರೊಡ್ಯೂಸರ್ ಇದಾರೆ, ಹುಡುಗರು ದುಡ್ಡು ಹಾಕ್ತಾರೆ, ಯಾಕೆ ತಲೆ ಕೆಟ್ಟ ಇಲ್ಲ, ಆ ಒಂದು ಮೈಂಡ್ ಸೆಟ್ ಇರ್ಲಿಲ್ಲ ನನ್ಗೆ. ಅದೇ ರೀತಿ ನಮ್ಮ ತಂದೆನೂ ನನ್ನ ಅದೇ ಒಂದು ಪಾತ್ವೇಲ್ ಕರ್ಕೊಂಡು ಹೋದ್ರು. ತಯಾರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸರ್. ನೀವೇನೇ ಮಾಡಿ, ಯಾವುದೇ ಕೆಲಸ ಮಾಡಿ ಸರ್, ಇವನ್ ನಾವು ಕಸ ಗುಡ್ಸ್ಕೊಬೇಕು ಅಂತಂದ್ರು ಅದಕ್ಕೆ ಆದ ಒಂದು ಕಮಿಟ್ಮೆಂಟ್ ಕೊಡ್ಬೇಕು. ಹೌದು. ಅದೇ ರೀತಿ ನೀನಾಸಮ್ಗೆ ಹೋದೆ, ನೀನಾಸಮ್ ಮುಗಿಸಿ ಕಲರಿ ಪೈಟು ಕಲಿತೆ, ಒಂದಷ್ಟು ನಾಟಕಗಳು ಮಾಡಿದೆ, ಒಂದಷ್ಟು ಶೂಟಿಂಗ್ಗಳಿಗೆ ಹೋದೆ. ಒಂದಷ್ಟು ಶೂಟಿಂಗ್ ಅಲ್ಲಿ ನೋಡಿದೆ ಹೆಂಗ್ ಆಗ್ತದೆ, ಹೆಂಗ್ ವರ್ಕ್ ಆಗುತ್ತೆ, ಹೆಂಗ್ ನಡೀತಾ ಇದಾರೆ, ಹೆಂಗ್ ಮಾಡ್ತಾ ಇರ್ತಾರೆ. ತುಂಬಾ ಇಂಟರ್ವ್ಯೂಸ್ ಸರ್, ಇನ್ಕ್ಲೂಡಿಂಗ್ ಇಂಟರ್ವ್ಯೂ ನೋಡುವಾಗ ನಮ್ಮ ತಂದೆ ಯಾವ ತರ ಅವ್ರು ರೆಡಿ ಮಾಡೋದು ಅಂದ್ರೆ, ಇವಾಗ ಯಾವ್ದಾದ್ರು ಒಂದು ಇಂಟರ್ವ್ಯೂ ಬರ್ತದೆ, ಪುನೀತ್ ಸರ್ ಒಂದು ಇಂಟರ್ವ್ಯೂ ಆಗಲಿ, ಸುದೀಪ್ ಸರ್ ಒಂದು ಇಂಟರ್ವ್ಯೂ ಆಗಲಿ, ಯಾರದೇ ಇಂಟರ್ವ್ಯೂ ಕೂತ್ಕೊ ನೋಡು, ಹೆಂಗ್ ಮಾತಾಡ್ತಾರೆ ನೋಡು, ಯಾವ ತರ ಕಾನ್ಫಿಡೆನ್ಸ್ ಇದೆ ನೋಡು, ಯಾವ ತರ ವರ್ಡ್ಸ್ ಯೂಸ್ ಮಾಡ್ತಾರೆ ನೋಡು. ಇದನ್ನೆಲ್ಲ ಒಂದೊಂದು ಪ್ರತಿಯೊಂದು ಇನ್ಕ್ಲೂಡಿಂಗ್ ವಾಕಿಂಗ್ ಸ್ಟೈಲ್ ಇಂದ ಹಿಡಿದು ನಾವು ಕೂತ್ಕೊಂಡು ಎದೋಳೋವರೆಗೂ ನಿನ್ ತಯಾರಿ ಇದ್ರೆ ನಾವು ಸಿನಿಮಾ ಮಾಡೋಣ, ತಯಾರಿಲ್ವಾ ಇನ್ನೂ ಟೈಮ್ ತಗೋ, ಇನ್ನೂ ಮಾಡು. ಯಾರು ಕಾಯ್ತಲ್ಲ, ನಾನ್ ಸಿನಿಮಾ ಮಾಡ್ಬೇಕು ಅಂತ ಯಾರು ಕಾಯಲ್ಲ. ಹೌದು. ಇಲ್ಲ ನನಗೂ ಆತರ ಏನು ಅರ್ಜೆನ್ಸಿ ಇಲ್ಲ. ನಾನು ಕೆಲಸ ಮಾಡ್ಕೊಂಡೇ ಇದ್ದೆ. ಆಡಿಯೋ ಕಂಪ್ನಿ, ನೀವು ಹೇಳ್ದಂಗೆ ಆಡಿಯೋ ಕಂಪನಿ ಇತ್ತು, ಯೂಟ್ಯೂಬ್ ಇದೆ. ನಾನು ಒಂದಷ್ಟು ಸಾಂಗ್ಸ್ ಮಾಡಿಸೋದು, ಡಿವೋಷನಲ್ ಸಾಂಗ್ಸ್ ಮಾಡಿಸೋದು, ಆಲ್ಬಮ್ ಸಾಂಗ್ಸ್ ಮಾಡಿಸೋದು, ನಂದು ಒಂದಷ್ಟು ಜನ ಟೀಮ್ ಇದ್ದಾರೆ. ಆಸ್ ಯೂಶುವಲ್ ಇದು ಇವತ್ತಿಗೂ ನಡೀತದೆ. ಅದು ಇದಿಲ್ಲ ಅಂತ ಅದು ಮಾಡ್ತಾನೆ ಇದೀನಿ, ಇವತ್ತಿಗೂ ಮಾಡ್ತೀನಿ. ಸಿನಿಮಾ ಇದ್ರು ಅದನ್ನ ಮಾತ್ರ ಬಿಡಲ್ಲ, ಅದು ಇದ್ದೇ ಇರುತ್ತೆ ಸರ್. ಓಕೆ.